ಪ್ರಜ್ಞೆ ಇಲ್ಲದ ಗೃಹಿಣಿಯನ್ನು ಮುಟ್ಟಿದ ವಾಚ್ಮ್ಯಾನ್ ಕೆಲಸ ಕಳೆದುಕೊಂಡ. ಇದು ಸೆಕ್ಯೂರಿಟಿ ಗಾರ್ಡ್ಗಳಿಗಾಗಿ ಕಂಪನಿ ಕೊಟ್ಟಿರುವ ಮನೆ ಆಗಿರುತ್ತದೆ. ಇವನು ಅಲ್ಲಿನ ಸೀನಿಯರ್ ಸೆಕ್ಯೂರಿಟಿ ಗಾರ್ಡ್ ಮಲ್ಲೇಶ್. ಇವನು ಜೂನಿಯರ್ ಸೆಕ್ಯೂರಿಟಿ ಹುಡುಗ ನಾಗೇಶ್. ಮಲ್ಲೇಶ್ ತುಂಬ ನಿರುಷ್ಟವಾದಿ ಮನುಷ್ಯ ಆಗಿರುತ್ತಾನೆ. ಎಲ್ಲರನ್ನು ಯಾವಾಗಲೂ ಖಂಡಿಸುತ್ತಾ ಮತ್ತು ತನ್ನ ಜೂನಿಯರ್ ಸೆಕ್ಯೂರಿಟಿ ಹುಡುಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುತ್ತಾನೆ. ಅವರನ್ನು ಹೆದರಿಸಿ ಬೆದರಿಸಿ ಅವರಿಂದ ತನ್ನ ಸೇವೆಗಳನ್ನು ಮಾಡಿಸಿಕೊಳ್ಳುತ್ತಾನೆ. ಆಗ ಮಲ್ಲೇಶ್ ನಾಗೇಶ್ಗೆ ನನ್ನ ಶೂಸ್ ತೆಗೆದುಕೊಂಡು ಬಾ ಎಂದು ಕಳಿಸುತ್ತಾನೆ. ಆಗ ಇನ್ನೊಬ್ಬ ಸೆಕ್ಯೂರಿಟಿ ಹುಡುಗ ದೀಪಕ್ ತಂದ ತಿಂಡಿಯನ್ನು ಮಲ್ಲೇಶ್ ಕಿತ್ತುಕೊಂಡು ತಿನ್ನಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅದೇ ರೂಮಿನಲ್ಲಿದ್ದ ಶೇಖರ್ ನೈಟ್ ಡ್ಯೂಟಿ ಮುಗಿಸಿಕೊಂಡು ಬರುತ್ತಾನೆ. ತನ್ನ ಬಟ್ಟೆಯನ್ನು ಬದಲಾಯಿಸುತ್ತಾ ಇರುತ್ತಾನೆ. ಆಗ ನಾಗೇಶ್ ಶೂಸ್ ತೆಗೆದುಕೊಂಡು ಬರುತ್ತಾನೆ. ಮಲ್ಲೇಶ್ ಅವನಿಗೆ ತನ್ನ ಕಾಲಿಗೆ ಶೂಸ್ ಹಾಕಲು ಹೇಳುತ್ತಾನೆ. ಆಗ ನಾಗೇಶ್ ಸಂಕೋಚದಿಂದಲೇ ಅವನ ಕಾಲಿಗೆ ಶೂಸ್ ಹಾಕುತ್ತಾನೆ. ಆಗ ಮಲ್ಲೇಶ್, ನೋಡು, ಶೂಸ್ ಮೇಲೆ ಎಷ್ಟು ಧೂಳು ಕೂತಿದೆ, ಅದನ್ನು ಒರೆಸು ಎಂದು ನಾಗೇಶ್ಗೆ ಹೇಳುತ್ತಾನೆ. ನಾಗೇಶ್ ಮುಜುಗರ ಪಟ್ಟಿಕೊಳ್ಳುತ್ತಾನೆ. ಆಗ ಮಲ್ಲೇಶ್ ನಾಗೇಶ್ಗೆ ಶೇಖರ್ನ ಶರ್ಟಿಂದ ಧೂಳು ಒರೆಸಲು ಹೇಳುತ್ತಾನೆ. ಆಗ ನಾಗೇಶ್ ಅವನ ಮಾತಂತೆ ಶೇಖರ್ನ ಶರ್ಟ್ ತೆಗೆದು ಅವನ ಶೂಸ್ ಅನ್ನು ಒರೆಸಲು ಮಾಡುತ್ತಾನೆ. ಆಗ ಶೇಖರ್ ತನ್ನ ಶರ್ಟ್ ಎಲ್ಲಿ ಹೋಯಿತೆಂದು ತಿರುಗಿ ನೋಡುತ್ತಾನೆ. ನಾಗೇಶ್ ಶೂಸ್ ಒರೆಸುತ್ತಿರುವುದನ್ನು ನೋಡಿ ಅಲ್ಲಿಗೆ ಬಂದು ನಾಗೇಶ್ಗೆ ಬೈಯಲು ಶುರು ಮಾಡುತ್ತಾನೆ. ಆಗ ಮಲ್ಲೇಶ್ ಅವನ ಮೇಲೆ ಜಗಳಕ್ಕೆ ಬೀಳುತ್ತಾನೆ. ನಾನೇ ಹೇಳಿದ್ದು ಏನಿವಾಗ ಎಂದು ಕೇಳುತ್ತಾನೆ. ಆಗ ಶೇಖರ್, ನಿನಗೆ ಮರ್ಯಾದೆ ಇಲ್ಲವಾ ಎಂದು ಬೈಯುತ್ತಾನೆ. ಆಗ ಮಲ್ಲೇಶ್ ಸಿಟ್ಟಿನಿಂದ ಶೇಖರ್ನ ಕುತ್ತಿಗೆ ಹಿಡಿದು, ನಾನು ನಿನ್ನ ಸೀನಿಯರ್, ಇಲ್ಲಿ ನನ್ನ ಮಾತೇ ನಡೆಯಬೇಕು, ನಾನೇ ನಿಮಗೆಲ್ಲ ಬಾಸ್ ಎಂದು ಹೇಳುತ್ತಾನೆ. ಆಗ ಶೇಖರ್, ಇದು ಕಂಪನಿ ಕೊಟ್ಟಿರುವ ಮನೆ, ನಿನ್ನ ಅಪ್ಪನದಲ್ಲ. ನೀನು ಯಾವ ಸೀಮೆ ಬಾಸ್? ನೀನು ಈ ಹುಡುಗರನ್ನು ಹೆದರಿಸುವ ಹಾಗೆ ನನ್ನನ್ನು ಹೆದರಿಸಬೇಡ. ನಾನು ಈಗಲೇ ಸೂಪರ್ವೈಸರ್ಗೆ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಮಲ್ಲೇಶ್, ನೀನು ಯಾರಿಗಾದರೂ ಕಂಪ್ಲೇಂಟ್ ಮಾಡಿಕೊ, ನನ್ನನ್ನು ಏನು ಮಾಡಲು ಆಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಇವನು ಆಕಾಶ್ ಮನೆಯಿಂದ ಆಫೀಸ್ಗೆ ಹೊರಡುತ್ತಾನೆ. ಕಂಪನಿಯವರು ಮಲ್ಲೇಶ್ನ ಆ ಮನೆಯ ವಾಚ್ಮ್ಯಾನ್ ಕೆಲಸಕ್ಕೆ ನೇಮಕ ಮಾಡಿರುತ್ತಾರೆ. ಆಕಾಶ್ ಬಂದು ಗಾಡಿಯ ಆನ್ ಮಾಡಿದಾಗ ಮಲ್ಲೇಶ್ ಗೇಟ್ ತೆಗೆಯಲು ಬರುತ್ತಾನೆ. ಆಗ ಆಕಾಶ್ನ ಹೆಂಡತಿ ರೀಮಾ ಓಡಿ ಬರುತ್ತಾಳೆ. ಮಲ್ಲೇಶ್ ಅವಳನ್ನೇ ಆಸೆಯಿಂದ ನೋಡುತ್ತಿರುತ್ತಾನೆ. ರೀಮಾ ಬಂದು ಆಕಾಶ್ಗೆ ಅವನು ಮರೆತಿದ್ದ ಪರ್ಸ್ ಕೊಡುತ್ತಾಳೆ. ಆಗ ಆಕಾಶ್, ಥ್ಯಾಂಕ್ಸ್, ನಾನಿನ್ನು ಬರುತ್ತೇನೆ ಎಂದು ಹೇಳುತ್ತಾನೆ. ಮಲ್ಲೇಶ್ ಅವಳನ್ನೇ ಗುರಾಯಿಸುತ್ತಾ ಇರುತ್ತಾನೆ. ಅದನ್ನು ಆಕಾಶ್ ನೋಡಿ ಜೋರಾಗಿ ಕೂಗುತ್ತಾನೆ. ಆಗ ಮಲ್ಲೇಶ್ ಗೇಟ್ ಪೂರ್ತಿ ಓಪನ್ ಮಾಡಿದಾಗ ಆಕಾಶ್ ಅಲ್ಲಿಂದ ಹೊರಡುತ್ತಾನೆ. ನಂತರ ಮಲ್ಲೇಶ್ ಅವಳು ಹೋಗುವುದನ್ನೇ ನೋಡುತ್ತಿರುತ್ತಾನೆ. ಆಗ ಸೆಕ್ಯೂರಿಟಿ ಕಂಪನಿಯ ಮಾಲೀಕ ಶೆಟ್ಟಿ ಮಲ್ಲೇಶ್ಗೆ ಕಾಲ್ ಮಾಡಿ, ನೀನು ಮತ್ತೆ ಜೂನಿಯರ್ ಹುಡುಗರಿಗೆ ತೊಂದರೆ ಕೊಡುತ್ತಿದ್ದೀಯಾ, ಎಷ್ಟು ಸಲ ನಿನಗೆ ಹೇಳುವುದು ಎಂದು ಹೇಳುತ್ತಾನೆ. ಆಗ ಮಲ್ಲೇಶ್, ಶೇಖರ್ ನನ್ನ ಮೇಲೆ ಗಲಾಟೆ ಮಾಡಿದ, ನಾನು ಅವನಿಗೆ ಬುದ್ಧಿವಾದ ಹೇಳಿದೆ ಎಂದು ಶೆಟ್ಟಿ ಜೊತೆ ಸುಳ್ಳು ಹೇಳುತ್ತಾನೆ. ಆಗ ಶೆಟ್ಟಿ, ನೀನು ಇನ್ನೊಮ್ಮೆ ಹೀಗೆ ಮಾಡಬೇಡ ಎಂದು ಮಲ್ಲೇಶ್ಗೆ ಎಚ್ಚರಿಕೆ ಕೊಡುತ್ತಾನೆ. ಈ ಕಡೆ ಮಲ್ಲೇಶ್ ರೀಮಾಳನ್ನೇ ನೆನೆಸಿಕೊಂಡು ನಿಂತಿರುತ್ತಾನೆ. ನಂತರ ತನ್ನ ಬಾಟಲಿನ ನೀರು ಖಾಲಿ ಮಾಡಿಕೊಂಡು ನೀರು ಕೇಳುವ ನೆಪದಲ್ಲಿ ಮನೆಯ ಕಾಲಿಂಗ್ ಬೆಲ್ ಮಾಡುತ್ತಾನೆ. ಆಗ ರೀಮಾ ಬಾಗಿಲು ತೆಗೆದು ಏನೆಂದು ಕೇಳುತ್ತಾನೆ. ಆಗ ಮಲ್ಲೇಶ್, ನನ್ನ ಬಾಟಲಿನ ನೀರು ಖಾಲಿಯಾಗಿದೆ, ನನಗೆ ನೀರು ಬೇಕಾಗಿತ್ತು ಎಂದು ಕೇಳುತ್ತಾನೆ. ಆಗ ರೀಮಾ ಬಾಟಲು ತೆಗೆದುಕೊಂಡು ಹೋಗಿ ನೀರು ಹಾಕುತ್ತಿರುತ್ತಾಳೆ. ಆಗ ಮಲ್ಲೇಶ್ ಒಳಗೆ ಬಂದು ಅವಳ ವಿಡಿಯೋ ಮಾಡಿಕೊಳ್ಳುತ್ತಾನೆ. ಅವಳ ಸೊಂಟವನ್ನು ನೋಡಿ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ನಂತರ ರೀಮಾ ನೀರು ತಂದು ಕೊಡುತ್ತಾಳೆ. ನಂತರ ರೀಮಾ ನೀರು ತುಂಬಿಸಿಕೊಂಡು ತಂದು ಕೊಡುತ್ತಾಳೆ. ಆಗ ಮಲ್ಲೇಶ್ ಬೇಕಂತಲೇ ಅವಳ ಕೈಯನ್ನು ಟಚ್ ಮಾಡುತ್ತಾ ತೆಗೆದುಕೊಳ್ಳುತ್ತಾನೆ. ಆಗ ರೀಮಾಗೆ ಮುಜುಗರವಾಗುತ್ತದೆ. ಮಲ್ಲೇಶ್ ಅವಳ ವಿಡಿಯೋ ನೋಡುತ್ತಾ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ಈ ಕಡೆ ಶೇಖರ್ ನೈಟ್ ಡ್ಯೂಟಿ ಇರುವ ಕಾರಣ ಮಲಗುತ್ತಾನೆ. ಆಗ ಮಲ್ಲೇಶ್ ಡ್ಯೂಟಿ ಮುಗಿಸಿಕೊಂಡು ಬರುತ್ತಾನೆ. ನಾಗೇಶ್ನ ಕರೆದು ಶೇಖರ್ ಎಲ್ಲಿ ಎಂದು ಕೇಳುತ್ತಾನೆ. ಆಗ ನಾಗೇಶ್ ಅವನಿಗೆ ನೈಟ್ ಡ್ಯೂಟಿ ಇರುವ ಕಾರಣ ಮಲಗಿದ್ದಾನೆ ಎಂದು ಹೇಳುತ್ತಾನೆ. ಮಲ್ಲೇಶ್ಗೆ ಶೇಖರ್ ಮೇಲೆ ದ್ವೇಷ ಇರುವ ಕಾರಣ ಮಲ್ಲೇಶ್ ಇವನನ್ನು ಮಲಗಲು ಬಿಡಬಾರದು ಎಂದು ನಾಗೇಶ್ನ ಜೊತೆ ಮಾತಾಡಿಕೊಂಡು ಒಂದು ಚೀಲ ತೆಗೆದುಕೊಂಡು ಬಂದು ಇಬ್ಬರು ಮಲಗಿರುವ ಶೇಖರ್ನ ಮುಖವನ್ನು ಮುಚ್ಚಿ ಚೆನ್ನಾಗಿ ಹೊಡೆಯುತ್ತಾರೆ. ನಂತರ ಇಬ್ಬರು ಅಲ್ಲಿಂದ ಓಡಿ ಹೋಗುತ್ತಾರೆ. ಆಗ ಶೇಖರ್ ಯಾರು ಯಾರು ಎಂದು ಕೂಗುತ್ತಾ ಹೊರಗಡೆ ಬರುತ್ತಾನೆ. ಆಗ ಮಲ್ಲೇಶ್ ಮತ್ತು ನಾಗೇಶ್ ಏನೂ ಗೊತ್ತಿಲ್ಲದಂತೆ ಬರುತ್ತಿರುತ್ತಾರೆ. ಆಗ ಶೇಖರ್ ಮಲ್ಲೇಶ್ನ ಕುತ್ತಿಗೆ ಪಟ್ಟಿ ಹಿಡಿದು, ನನಗೆ ಗೋಣಿ ಚೀಲದಲ್ಲಿ ಮುಚ್ಚಿ ಹೊಡೆಯುತ್ತೀಯಾ, ನೀನು ಗಂಡಸೇ ಅಲ್ಲ, ತಾಕತ್ತಿದ್ದರೆ ಎದುರು ಬಂದು ಹೋರಾಡು ಎಂದು ಬೈಯುತ್ತಾನೆ. ಆಗ ಮಲ್ಲೇಶ್, ನಾನು ಈಗ ತಾನೇ ಡ್ಯೂಟಿಯಿಂದ ಬರುತ್ತಿದ್ದೇನೆ, ನನ್ನನ್ನೇಕೆ ಕೇಳುತ್ತೀಯಾ, ಇದು ನಿನ್ನ ಕರ್ಮ, ಸೀನಿಯರ್ಗೆ ನೀನು ಮರ್ಯಾದೆ ಕೊಡುವುದಿಲ್ಲ, ಅದಕ್ಕೆ ನಿನಗೆ ಇದೇ ರೀತಿ ಆಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆ ರಾತ್ರಿ ನಾಗೇಶ್ ಗೊರಕೆ ಹೊಡೆಯುತ್ತಿರುತ್ತಾನೆ. ಆಗ ಕೋಪಗೊಂಡ ಮಲ್ಲೇಶ್ ಅವನನ್ನು ದಿಂಬಿನಿಂದ ಸಾಯಿಸಲು ಹೋಗುತ್ತಾನೆ. ಆಗ ದೀಪಕ್ ಬಂದು ತಡೆಯುತ್ತಾನೆ. ಆಗ ಮಲ್ಲೇಶ್, ಇವನ ಗೊರಕೆ ಶಬ್ದದಿಂದ ನನಗೆ ನಿದ್ರೆ ಬರುವುದಿಲ್ಲ, ಇವನು ಹೀಗೆ ಗೊರಕೆ ಹೊಡೆದರೆ ನಾನು ಇವನನ್ನು ಕೊಂದೇ ಬಿಡುತ್ತೇನೆ ಎಂದು ನಾಗೇಶ್ಗೆ ಎಚ್ಚರಿಕೆ ಕೊಡುತ್ತಾನೆ. ಆಗ ನಾಗೇಶ್ ಹೆದರಿಕೊಂಡು ಕಣ್ಣೀರು ಹಾಕುತ್ತಾನೆ. ಈ ಕಡೆ ಶೇಖರ್ ಮಲ್ಲೇಶ್ನ ಕಾಟದಿಂದ ಶೆಟ್ಟಿ ಬಳಿ ಬಂದು, ನನ್ನನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡಿ, ಇವನು ನನ್ನನ್ನು ಮಲಗಲು ಬಿಡುವುದಿಲ್ಲ, ತುಂಬ ತೊಂದರೆ ಕೊಡುತ್ತಾನೆ ಎಂದು ಕಂಪ್ಲೇಂಟ್ ಕೊಡುತ್ತಾನೆ. ಆಗ ಶೆಟ್ಟಿ, ನಾನು ಅವನಿಗೆ ಕಡೆಯ ವಾರ್ನಿಂಗ್ ಕೊಡುತ್ತೇನೆ, ನೀನು ತಲೆ ಕೆಡಿಸಿಕೊಳ್ಳಬೇಡ ಎಂದು ಶೇಖರ್ಗೆ ಹೇಳುತ್ತಾನೆ. ಮರುದಿನ ಆಕಾಶ್ ಆಫೀಸ್ಗೆ ಹೊರಡುತ್ತಾನೆ. ಆಗ ಕೊರಿಯರ್ ಬಾಯ್ ಬಂದು ಪಾರ್ಸಲ್ ತಂದು ಕೊಡುತ್ತಾನೆ. ಅದನ್ನು ಮಲ್ಲೇಶ್ ತೆಗೆದುಕೊಂಡು ಬಂದು ರೀಮಾಗೆ ಕೊಡುತ್ತಾನೆ. ಮತ್ತೆ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ, ನನಗೆ ಬಾಯಾರಿಕೆ ಎಂದು ಹೇಳಿ ನೀರನ್ನು ಪಡೆಯುತ್ತಾನೆ.
ಅವಳ ಸೊಂಟವನ್ನೇ ನೋಡುತ್ತಾ ಆನಂದ ಪಡುತ್ತಾನೆ. ರೀಮಾಗೆ ತುಂಬ ಮುಜುಗರವಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಮಲ್ಲೇಶ್ ಮನೆಯ ಕರೆಂಟ್ ಫ್ಯೂಸ್ ತೆಗೆದು ಬಿಡುತ್ತಾನೆ. ಮನೆಯಲ್ಲಿ ಕರೆಂಟ್ ಬರುತ್ತಿಲ್ಲದ ಕಾರಣ ರೀಮಾ ಮಲ್ಲೇಶ್ಗೆ ಫೋನ್ ಮಾಡಿ ಮನೆಯಲ್ಲಿ ಪವರ್ ಕಟ್ ಆಗಿದೆ, ನೋಡು ಏನಾಗಿದೆ ಎಂದು ಹೇಳುತ್ತಾಳೆ. ಆಗ ಮಲ್ಲೇಶ್, ನನ್ನ ಬಳಿ ಕರೆಂಟ್ ಇದೆ, ಮನೆಯ ಒಳಗೆ ಏನೋ ತೊಂದರೆ ಇರಬೇಕು, ನಾನು ನೋಡುತ್ತೇನೆ ಎಂದು ಹೇಳಿ ಮನೆಗೆ ಬರುತ್ತಾನೆ. ನಂತರ ನಾನೇ ಸರಿ ಮಾಡುತ್ತೇನೆ ಎಂದು ಹೇಳಿ ಎಲೆಕ್ಟ್ರಿಕ್ ಬೋರ್ಡ್ನ ಚೆಕ್ ಮಾಡಿದಂತೆ ನಾಟಕ ಮಾಡಿ ಈಗ ಸರಿಯಾಗಿದೆ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಆಕಾಶ್ ಆಫೀಸ್ನಿಂದ ಬರುತ್ತಾನೆ. ಆಗ ಮಲ್ಲೇಶ್ ಅಲ್ಲಿಂದ ಹೋಗಿಬಿಡುತ್ತಾನೆ. ಆಗ ಆಕಾಶ್ ಇವನು ಮನೆಯ ಒಳಗೆ ಪದೇ ಪದೇ ಯಾಕೆ ಬರುತ್ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಮರುದಿನ ಮಲ್ಲೇಶ್ ಮತ್ತೆ ಬಂದು ಮನೆಯ ಕಾಲಿಂಗ್ ಬೆಲ್ ಮಾಡುತ್ತಾನೆ. ಆಗ ರೀಮಾ ಬಾಗಿಲು ತೆಗೆದು, ಯಾಕೆ ಬಂದಿದ್ದೀಯಾ, ಏನೂ ಆಗಬೇಕಿತ್ತು ಎಂದು ಕೇಳುತ್ತಾಳೆ. ಆಗ ಮಲ್ಲೇಶ್, ನನಗೆ ತುಂಬ ತಲೆನೋವು, 1 ಕಪ್ ಟೀ ಬೇಕಿತ್ತು ಎಂದು ಕೇಳುತ್ತಾನೆ. ಆಗ ರೀಮಾ ಸರಿ ಎಂದು ಹೇಳುತ್ತಾಳೆ. ಆಗ ಮಲ್ಲೇಶ್, ನನ್ನದೊಂದು ರಿಕ್ವೆಸ್ಟ್, ನನಗೆ ಒಬ್ಬನೇ ಟೀ ಕುಡಿಯಲು ಬೇಜಾರು, ನೀವು ನನ್ನ ಜೊತೆ ಟೀ ಕುಡಿತೇನೆಂದರೆ ನಾನು ಕುಡಿಯುತ್ತೇನೆ ಎಂದು ಹೇಳುತ್ತಾನೆ. ಆಗ ರೀಮಾ ಸರಿ ಎಂದು ಹೇಳಿ ಟೀ ಮಾಡಿಕೊಂಡು ಬರುತ್ತಾಳೆ. ಆಗ ಮಲ್ಲೇಶ್ 1 ಲೋಟ ನೀರು ಬೇಕಿತ್ತು ಎಂದು ಕೇಳುತ್ತಾನೆ. ಆಗ ರೀಮಾ ನೀರು ತರಲು ಹೋಗುತ್ತಾಳೆ. ಆಗ ಮಲ್ಲೇಶ್ ತನ್ನ ಬಳಿ ಇದ್ದ ನಶೆಯ ಪೌಡರನ್ನು ಟೀಗೆ ಹಾಕುತ್ತಾನೆ. ನಂತರ ಇಬ್ಬರು ಟೀ ಕುಡಿಯಲು ಶುರು ಮಾಡುತ್ತಾರೆ. ಆಗ ರೀಮಾಗೆ ತಲೆ ತಿರುಗಲು ಶುರುವಾಗುತ್ತದೆ. ಅದೇ ಸಮಯಕ್ಕೆ ಕಾಯುತ್ತಿದ್ದ ಮಲ್ಲೇಶ್ ಅವಳನ್ನು ಹಿಡಿದುಕೊಂಡು, ಬನ್ನಿ ನಾನು ರೂಮಿಗೆ ಬಿಡುತ್ತೇನೆ ಎಂದು ಕರೆದುಕೊಂಡು ಹೋಗುತ್ತಿರುತ್ತಾನೆ. ಅಷ್ಟರಲ್ಲಿಗೆ ಆಕಾಶ್ ಬಂದು ಬಿಡುತ್ತಾನೆ. ರೀಮಾಗೆ ತಲೆ ತಿರುಗುತ್ತಾ ಇರುತ್ತದೆ. ಆಗ ಆಕಾಶ್ ಬಂದು ಮಲ್ಲೇಶ್ನ ತಳ್ಳಿ ಹೆಂಡತಿಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ರೀಮಾ, ಇವನು ಟೀನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ನಶೆ ಬರೋ ಹಾಗೆ ಮಾಡಿದ್ದಾನೆ ಎಂದು ಹೇಳಿಬಿಡುತ್ತಾಳೆ. ಆಗ ಆಕಾಶ್ ಸಿಟ್ಟಿನಿಂದ ಮಲ್ಲೇಶ್ಗೆ ಹೊಡೆಯಲು ಹೋಗುತ್ತಾನೆ. ಆಗ ಮಲ್ಲೇಶ್ ಅವನನ್ನೇ ಹಿಡಿದು, ನೀನು ಜಾಸ್ತಿ ಎಗರಾಡಿದರೆ ನಿನ್ನನ್ನು ಕೊಂದೇ ಹಾಕುತ್ತೇನೆ, ನಿನ್ನ ಹೆಂಡತಿಯೇ ನನ್ನನ್ನು ಕರೆದದ್ದು ಎಂದು ಹೇಳುತ್ತಾನೆ. ನಂತರ ಅಲ್ಲಿಂದ ಹೋಗುತ್ತಾನೆ. ಆಗ ಆಕಾಶ್ ಮಲ್ಲೇಶ್ನ ಬಾಸ್ ಶೆಟ್ಟಿಗೆ ಕಾಲ್ ಮಾಡಿ ನಡೆದುದನ್ನು ಹೇಳುತ್ತಾನೆ. ಆಗ ಶೆಟ್ಟಿ ಮಲ್ಲೇಶ್ಗೆ ಕಾಲ್ ಮಾಡಿ ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಲ್ಲೇಶ್ ಆಫೀಸ್ಗೆ ಬರುತ್ತಾನೆ. ಆಗ ಶೆಟ್ಟಿ, ನೀನು ಹುಡುಗರಿಗೆಲ್ಲ ತೊಂದರೆ ಕೊಡುತ್ತಿದ್ದೆ, ಈಗ ಮನೆಯಲ್ಲಿರುವ ಹೆಂಗಸರಿಗೂ ತೊಂದರೆ ಕೊಡುತ್ತೀಯ, ಈಗಲೇ ಎಲ್ಲರನ್ನು ಕ್ಷಮೆ ಕೇಳು ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಮಲ್ಲೇಶ್, ನಿನ್ನ ಕೆಲಸ ಯಾವನಿಗೆ ಬೇಕು, ನಾನು ಈಗಲೇ ಕೆಲಸ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾನೆ. ಅಲ್ಲಿ ನಾಗೇಶ್ ಕೂಡ ಇರುತ್ತಾನೆ. ನಂತರ ಮಲ್ಲೇಶ್ ಚೆನ್ನಾಗಿ ಎಣ್ಣೆ ಹೊಡೆದು ರೂಮಿಗೆ ಬರುತ್ತಾನೆ. ಆಗ ನಾಗೇಶ್ ಮತ್ತು ದೀಪಕ್ ಅವನನ್ನು ಹಿಡಿದು ಹಾಸಿಗೆ ಮೇಲೆ ಕೂರಿಸುತ್ತಾರೆ. ಆಗ ಮಲ್ಲೇಶ್, ನಾನು ಯಾರನ್ನು ಬಿಡುವುದಿಲ್ಲ, ಎಲ್ಲರನ್ನು ಮುಗಿಸುತ್ತೇನೆ ಎಂದು ಹೇಳುತ್ತಾನೆ. ಶೇಖರ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿಬಿಟ್ಟಿರುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನಾಗೇಶ್ ರೂಮಿಗೆ ಬರುತ್ತಾನೆ. ಅಲ್ಲಿ ಮಲ್ಲೇಶ್ನ ಕೊಲೆ ಆಗಿರುತ್ತದೆ. ಆಗ ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಎಲ್ಲರ ಹೇಳಿಕೆಗಳನ್ನು ಪಡೆಯುತ್ತಾರೆ. ಒಂದು ದಿನ ನಾಗೇಶ್ ಶೆಟ್ಟಿ ಬಳಿ ಬಂದು ತನ್ನ ಟ್ರಾನ್ಸ್ಫರ್ ಬಗ್ಗೆ ಮಾತನಾಡುತ್ತಿರುತ್ತಾನೆ. ಅಲ್ಲಿಗೆ ಪೊಲೀಸರು ಬರುತ್ತಾರೆ. ನಿನಗೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿಸುತ್ತೇವೆ ಎಂದು ಹೇಳುತ್ತಾರೆ. ಆಗ ಶೆಟ್ಟಿ, ಏನಾಯ್ತು ಪೊಲೀಸರೇ ಎಂದು ಕೇಳುತ್ತಾನೆ. ಆಗ ಪೊಲೀಸರು, ಇವನೇ ಮಲ್ಲೇಶ್ನ ಕೊಲೆ ಮಾಡಿರುವುದು, ನಮಗೆ CCTVಯಲ್ಲಿ ಇವನು ರೂಮಿಗೆ ಹೋಗಿ ಬಂದಿರುವುದು ಗೊತ್ತಾಗಿದೆ ಎಂದು ಹೇಳುತ್ತಾರೆ. ಮಲ್ಲೇಶ್ನ ಯಾಕೆ ಕೊಲೆ ಮಾಡಿದೆ ಎಂದು ಕೇಳುತ್ತಾರೆ. ಆಗ ನಾಗೇಶ್ ನಡೆದುದನ್ನು ಹೇಳಲು ಶುರು ಮಾಡುತ್ತಾನೆ. ಮಲ್ಲೇಶ್ ನನಗೆ ಯಾವಾಗಲೂ ತೊಂದರೆ ಕೊಡುತ್ತಿದ್ದ, ಒಮ್ಮೆ ನನ್ನನ್ನು ಕೊಲ್ಲಲು ನೋಡಿದ, ಈಗ ಎಲ್ಲರನ್ನು ಮುಗಿಸುತ್ತೇನೆ ಎಂದು ಹೇಳುತ್ತಿದ್ದ, ಅವನು ಹೇಳಿದಂತೆ ಮಾಡುವ ಮನುಷ್ಯ, ಅದಕ್ಕಾಗಿ ನಾನೇ ಅವನನ್ನು ಕೊಲೆ ಮಾಡಿದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಆಗ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲಲ್ಲಿ ಸಂಕಿ ವಾಚ್ಮ್ಯಾನ್ ಎಂದು ಹುಡುಕಿ ನೋಡಬಹುದು.